ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾಂಜನಾ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಷಯದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಏನಂತ ಹೇಳಿದ್ರೆ, ಇವಾಗಿನ ಜನ್ರೇಷನಲ್ಲಿ ಪಿ ಸಿ ಒ ಡಿ ಅನ್ನೋದು ತುಂಬಾ ಕಾಮನ್. ಸೊ ಈ ಪಿ ಸಿ ಒ ಡಿ ಯಾವುದೆಲ್ಲ ಸಿಮ್ಟಮ್ಸ್ ಇರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪಿ ಸಿ ಒ ಡಿ ಅಂತ ಹೇಳಿದ ತಕ್ಷಣವೇ ನಮಗೆ ಅದೇನೋ ಒಂದು ದೊಡ್ಡ ಕಾಯಿಲೆ ಅನ್ನೋ ಥರ ಫೀಲ್ ಮಾಡ್ಕೊಳ್ಳೋದು ಏನೂ ಇಲ್ಲ. ಇಟ್ಸ್ ಎ ಸ್ಮಾಲ್ ಡಿಸಾರ್ಡರ್. ನಿಮ್ಮ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಅದನ್ನು ಕೂಡ ನೀವು ಸರಿ ಮಾಡ್ಕೋಬೋದು. ಮೊದಲನೇದಾಗಿ ಯಾವುದೆಲ್ಲ ಸಿಮ್ಟಮ್ಸ್ ಇರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಪೀರಿಯಡ್ಸ್ ಇರ್ರೆಗ್ಯುಲರ್ ಇರುತ್ತೆ, ಹೆವಿ ಸ್ಪಾಟಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಹೆವಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಬ್ಬರಿಗೆ. ಹಾಗೆಯೇ ನಿಮಗೆ ಅರಿವಿಲ್ಲದೇ ನಿಮ್ಮ ಒಂದು ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಕೂದಲು ಬಂದು ತುಂಬಾ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇರ್ ಫಾಲ್ ಅಂದರೆ ಸ್ಕ್ಯಾಲ್ಫಲ್ಲಿ ತುಂಬ ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆಯೇ ನಿಮಗೆ ಫೇಸ್ ಬಂದು ಆಯಿಲ್ ಆಗಿ ಟರ್ನ್ ಆಗುತ್ತೆ. ಹಾಗೆಯೇ ಆ್ಯಕ್ನೆ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಡಿಪ್ರೆಷನ್ ಅನ್ನಿಸ್ತಾ ಇರುತ್ತೆ. ಮನಸ್ಸಲ್ಲೇ ಏನೋ ಒಂಥರ ಮೂಡ್ ಸ್ವಿಂಗ್ಸ್ ಥರ ಇರ್ಬೋದು, ಅಥವಾ ತುಂಬಾ ಖುಷಿಯಾಗಿರ್ತಾರೆ ಕೆಲವೊಂದು ಟೈಮಲ್ಲಿ ತುಂಬಾ ಬೇಜಾರಾಗೋ ಥರ ಫೀಲ್ ಇರುತ್ತೆ. ಸೊ ಇದೆಲ್ಲ ಸಿಮ್ಟಮ್ಸ್ ಕಾಣಿಸೋಕ್ಕಿಂತ ಮುಂಚೆನೇ ನಾವು ಈ ಒಂದು ಲೈಫ್ ಸ್ಟೈಲಲ್ಲಿ ಮಾಡಿಫಿಕೇಷನ್ನ ಮಾಡಿಕೊಂಡ್ರೆ ನಮಗೆ ಇದೆಲ್ಲ ಪ್ರಾಬ್ಲಮ್ಮೇ ಇರೋದಿಲ್ಲ. ಸೊ ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ತುಂಬ ಹೊತ್ತು ಕೂತು ಕೆಲಸ ಮಾಡೋದು, ಹಾಗೆಯೇ ಸರಿಯಾದ ಟೈಮ್ಗೆ ಮಲ್ಕೊಳ್ದೇ ಇರೋದು, ನಿದ್ದೆ ಇಲ್ಲದೇ ಅಥವಾ ತುಂಬಾ ವರ್ಕ್ ಪ್ರೆಷರಿಂದ ಇರ್ಬೋದು, ಹಾಗೆಯೇ ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಅಥವಾ ಜಂಕ್ ಫುಡ್ಸ್ನ ತುಂಬಾ ತಗೊಳ್ಳೋದು, ಅದರಿಂದನೂ ಕೂಡ ನಮಗೆ ಈ ಒಂದು ಪಿ ಸಿ ಒ ಡಿ ಅನ್ನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನೀವು ಕರೆಕ್ಟ್ ಟೈಮ್ಗೆ ಊಟ ಮಾಡದೇ ಇರೋದು, ಅಥವಾ ಊಟನ ಸ್ಕಿಪ್ ಮಾಡೋದು, ಡಿನ್ನರ್ನ ಅಥವಾ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದು, ಇದೆಲ್ಲ ಮಾಡಬಾರ್ದು. ಹಾಗೆಯೇ ನೀವು ಏನು ತಗೋತೀರೋ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳಿಬಿಟ್ಟು ಕೊಕೋ ಕೋಲಾ, ಸ್ಪ್ರೈಟು, ಮಾಝಾ, ಇದೆಲ್ಲನೂ ಅವಾಯ್ಡ್ ಮಾಡಬೇಕು. ಇದರಿಂದನೂ ನಿಮ್ಮ ಒಂದು ದೇಹದಲ್ಲಿ ವ್ಯತ್ಯಾಸಗಳು ಆಗುತ್ತೆ. ಹಾಗೆಯೇ ಈ ಒಂದು ಪಿ ಸಿ ಒ ಡಿ ಅನ್ನೋ ಪ್ರಾಬ್ಲಮಿಂದ ಯಾರೆಲ್ಲ ಸಫರ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ನಾನು ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಥವಾ ಹೆಲ್ತಿ ಡಯೆಟ್, ಎಕ್ಸಸೈಸಸ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.